ಇದೆಲ್ಲವೂ ನಮ್ಮ ಮನೆಯಿಂದಲೇ ಆರಂಭ ಆಗಬೇಕು. ಹಿರಿಯರೊಂದಿಗೆ ಮನೆಗೆ ಬರುವ ಅತಿಥಿಗಳೊಂದಿಗೆ ಗೌರವಯುತ ವ್ಯವಹಾರ ಮಾಡಬೇಕು. ಕಿರಿಯರೊಂದಿಗೆ ವಾತ್ಸಲ್ಯಯುತ ನಡವಳಿಕೆ, ಆತ್ಮೀಯ ಮಾತುಕತೆ. ನಮ್ಮ ಮನೆಯಲ್ಲಿ ಸಾಂಪ್ರದಾಯಿಕ ಪದ್ಧತಿಯಂತೆ ಹಬ್ಬ ಹರಿದಿನಗಳು, ಜನ್ಮದಿನಾಚರಣೆ ಇರಬೇಕು. ದಿನಕ್ಕೊಮ್ಮೆಯಾದರೂ ಮನೆಯಲ್ಲಿ ಒಟ್ಟಾಗಿ ಕುಳಿತು ಭೋಜನ ಮಾಡಬೇಕು. ದೇವರ ಜ್ಞಾನವನ್ನು ಹೇಳಬೇಕು. ಆದರಿಸುವ ಸತ್ಕರಿಸುವ ಮನೆ. ವರ್ಷಕ್ಕೊಮ್ಮೆಯಾದರೂ ಕುಟುಂಬದ ಎಲ್ಲರೂ ಒಟ್ಟಾಗಿ ಯಾತ್ರೆ ಮಾಡಬೇಕು. ನಮ್ಮ ಮನೆಗೆ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತ ಪ್ರವೇಶ ಮಾಡಬೇಕು. ಆತ್ಮೀಯತೆಯ ಆತಿಥ್ಯ ಭೇದವಿಲ್ಲದ ನಾವೆಲ್ಲರೂ ಒಂದೆಂಬ ಭಾವ ಜಾಗರಣ. ನಮ್ಮ ಮನೆಯು ದೇವಾಲಯ, ವಿದ್ಯಾಲಯ ಆಗುವಂತೆ ಮಾಡುವ ಪ್ರಯತ್ನ ಮಾಡಬೇಕು. ಆಚಾರ ವಿಚಾರಗಳಲ್ಲಿ ಸಂಪ್ರದಾಯದಂತೆ ಇರಬೇಕು. ಮನೆಯಲ್ಲಿ ಮಾತೃಭಾಷೆಯನ್ನು ಬಳಕೆ ಮಾಡಬೇಕು. ಸಾಂಪ್ರದಾಯಿಕ ಉಡುಗೆ ತೊಡುಗೆ ಹಾಕಬೇಕು. ಸ್ವಾವಲಂಬಿ ಬದುಕು, ಸ್ವದೇಶ ವಸ್ತುಗಳ ಬಳಕೆ, ತನ್ಮೂಲಕ ಸ್ವತ್ವದ ಜಾಗರಣ. ನೀರಿನ ಮಿತ ಬಳಕೆ, ಮಳೆ ನೀರು ಸಂಗ್ರಹಕ್ಕೆ ಆದ್ಯತೆ. ಜಲ ಸಂರಕ್ಷಣೆ ಮಾಡಬೇಕು. ಹಸಿರು ಮನೆ, ತಾರಸಿ ಕೃಷಿ, ಗಿಡ ನೆಡುವುದು, ಕೈತೋಟ ನಿರ್ವಹಣೆ ಮಾಡಬೇಕು. ಗೊಬ್ಬರವಾಗಿ ಬಳಸಬಹುದಾದ ಕಸವನ್ನು ಮನೆಯಲ್ಲಿ ಮರುಬಳಕೆ ಮಾಡಬೇಕು. ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಗಟ್ಟಲು ಮಾಡಬಹುದಾದ ಉಪಾಯಗಳು: ಅಂಗನದ ಬಟ್ಟೆಯ ಚೀಲಗಳನ್ನೇ ಬಳಸುವುದು, ಮನೆಯಿಂದಲೇ ಕೈ ಚೀಲ ತೆಗೆದುಕೊಂಡು ಹೋಗುವುದು, ಮಹಾಪುರುಷರ ಶ್ರದ್ಧಾ ಗೌರವ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರಗಾನ ಇವುಗಳ ಬಗ್ಗೆ ಗೌರವ ಇರಬೇಕು. ಸತ್ಯದ ನುಡಿ, ಧರ್ಮದ ನಡೆ, ಸರಳತೆ, ಪ್ರಾಮಾಣಿಕತೆ, ಸಮಯ ಪಾಲನೆಗೆ ಒತ್ತು ನೀಡಬೇಕು.